ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರನ್ ಕಾಲೂರು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಸಮಸ್ತ ಜನತೆಗೆ ಮುಂಬರುವ ಉಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಏನು ಚಿಕ್ಕಬಳ್ಳಾಪುರ ಯುವ ಜನತೆ ಭಾನುವಾರ 15ನೇ ತಾರೀಕು ಚಿಕ್ಕಬಳ್ಳಾಪುರ ನಗರವನ್ನ ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರು, ಪತ್ರಿಕೆ, ಮಾಧ್ಯಮದವರು ದಯವಿಟ್ಟು ಸಹಕರಿಸಬೇಕು. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಇರ್ತಕ್ಕಂತಹ ಅಂಗಡಿ ಮಾಲೀಕರು ಕೂಡ ಸಹಕರಿಸಿ, ವ್ಯಾಪಾರಸ್ಥರು ಕೂಡ ಸಹಕರಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನೀರು ಒಂದು ಮೂಲಭೂತ ಸೌಕರ್ಯ. ಬೆಂಗಳೂರಿನಿಂದ ಯಾವುದೇ ರೀತಿಯ ಪ್ರಿಕಾಷನ್ಸ್ ತೆಗೆದುಕೊಂಡಿರ ನಮ್ಮ ಕೆರೆ ಕುಂಟೆಗಳಿಗೆ ನೀರನ್ನ ಹರಿಸಿದ್ರೆ, ಈಗಾಗಲೇ ನಾವು ನಮ್ಮ ಜನತೆ, ನಮ್ಮ ರೈತರು, ನಮ್ಮ ಬಡವರು ಅನೇಕ ಸಂಕಷ್ಟಗಳಲ್ಲಿ, ರೋಗಗಳಲ್ಲಿ ತುತ್ತಿಗೆ ಸಿಲುಕೊಂಡಿದ್ದಾರೆ. ಇವರು ಈ ಕೆಲಸಗಳನ್ನ ಮುಂದುವರಿಸೋದ್ರಿಂದ ಮತ್ತು 3ನೇ ಹಂತದ ಶುದ್ಧೀಕರಣವನ್ನ ಮಾಡದೇ ಇರತಕ್ಕಂಥದ್ದು ಇನ್ನಷ್ಟು ಅನಾಹುತಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿಯಾಗಿ ಇವರು ಏನ್ ಪ್ಲಾನ್ ಮಾಡಿ ಜಲ್ ಜೀವನ್ ಮಿಷನ್ ಇಂದ ಮುಂದಿನ ದಿನಗಳಲ್ಲಿ ಈ ಮೀಟರ್ಗಳನ್ನ ಫಿಕ್ಸ್ ಮಾಡಿ ದುಡ್ಡು ವಸೂಲ್ ಮಾಡಬೇಕು ಅಂತಿದ್ದಾರೆ. ಅದು ಕೂಡ ತಪ್ಪು. ಈ ತರ ಈಗ ಬಂಧನ ಮಾಡ್ತಾ ಇರತಕ್ಕಂತಹ ಯುವಜನತೆ ಕೂಡ ಡಿಸಿ ಅವರಿಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಬೇಕು. ಆ ಮೆಮೊರಾಂಡಮ್ ಅಲ್ಲಿ ಯಾವುದಕ್ಕೆ ಸ್ಟ್ರೈಕ್ ಮಾಡ್ತಾ ಇದೀವಿ, ಯಾವುದಕ್ಕೆ ಬಂದ್ ಮಾಡ್ತಾ ಇದೀವಿ, ಅದರ ಉದ್ದೇಶ ಏನು, ಆ ಮೆಮೊರಾಂಡಮ್ ನೀಟಾಗಿ ಸಬ್ಮಿಟ್ ಮಾಡಿ ಅದನ್ನೇ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಪತ್ರಿಕೆ ಮಿತ್ರರಿಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ಯುವಕರು ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಭವಿಷ್ಯತ್ತಿಗಾಗಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ತಾವುಗಳು ನೀಟಾಗಿ ವಿವರಿಸಬೇಕು. ಏನು ಈ ಗಲೀಜ್ ನೀರು ಯಾವುದೇ ರೀತಿಯ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡಿರಾ ಕೆರೆಗಳಿಗೆ ಹರಿಸೋದ್ರಿಂದ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ಸೂಕ್ತವಾಗಿ ವಿವರಣೆಯನ್ನ ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ, ಜೈ ಶ್ರೀರಾಮ್. ನಾನು ನಿಮ್ಮ ಭಾಸ್ಕರನ್ ಕಾಲೂರು ಶಿವಾರೆಡ್ಡಿ.